ಕುಮಾರ್ಗೆ ರಾಹುಲ್ ಗಾಂಧಿ ದರ್ಶನ ಭಾಗ್ಯ ಮಾತ್ರ ಸಿಗ್ತಾನೆ ಇಲ್ಲ. ದೆಹಲಿಗೆ ಹೋದಾಗಲೆಲ್ಲ ರಾಹುಲ್ ಬರೀ ಗಾಳಿ ಕುಡಿಸಿ ಕಳಿಸ್ತಿದಾರನ್ಸುತ್ತೆ. ಸ್ವತಃ ತಾವೇ ಕೊಟ್ಟ ಟಾಸ್ಕ್ ಬಗ್ಗೆ ಮಾತಾಡೋಕ್ ಹೋದ್ರೂ ಕೂಡ ಅದ್ಯಾಕೋ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಟೈಮೇ ಕೊಡ್ತಿಲ್ವಂತೆ. ಒಂದ್ ವೇಳೆ ಡಿಕೆ ಕೈಗೇನಾದ್ರೂ ಸಿಕ್ಕರೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋ ಟೆನ್ಷನ್ ಇದೆಯಂತೆ. ರಾಹುಲ್ ಗಾಂಧಿಯನ್ನೇ ಭಯಪಡಿಸೋ ಪ್ರಶ್ನೆ ಯಾವುದದು? ಈ ರಿಪೋರ್ಟ್ ನೋಡಿ. ಡಿಕೆ ಶಿವಕುಮಾರ್ ಗಿಲ್ವಾ ಅನುರಾಗ? ದೆಹಲಿಗೆ ಹೋದಾಗೆಲ್ಲ ರಾಹುಲ್ ಸಿಗ್ತಿಲ್ಲ ಯಾಕೆ? ಡಿಕೆಶಿ ಪದೇ ಪದೇ ದೆಹಲಿಗೆ ಹೋದ್ರು ಅದ್ಯಾಕೋ ರಾಹುಲ್ ಗಾಂಧಿ ಮಾತ್ರ ಕೈಗೆ ಸಿಗ್ತಿಲ್ಲ. ಒಂದಿಲ್ಲೊಂದು ನೆಪ ಹೇಳಿ ಡಿಕೆ ಶಿವಕುಮಾರ್ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರಂತೆ. ದೆಹಲಿಗೆ ಗಾಳಿ ಕುಡಿಯೋಕೆ ಹೋಗಿರಲಿಲ್ಲ ಅಂದಿದ್ದಂತ ಡಿಕೆಶಿ ಅದ್ಯಾಕೆ ರಾಹುಲ್ ಮಾತ್ರ ಬರೀ ಗಾಳಿ ಕುಡಿಸುವಂತೆ ಕಾಣ್ತಿದೆ. ಒಂದಿಲ್ಲೊಂದು ವಿಚಾರವನ್ನ ಮುಂದಿಟ್ಕೊಂಡು ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ಲೇಬೇಕು ಅಂತ ದೆಹಲಿಯಲ್ಲೇ ಕುಂತ್ರು ಡಿಕೆಶಿಗೆ ಮಾತ್ರ ರಾಹುಲ್ ಸಿಗ್ತಿಲ್ಲ. ಯಾಕಪ್ಪ ರಾಹುಲ್ ಡಿಕೆಶಿ ಭೇಟಿ ಆಗೋಕೆ ಹಿಂದೇಟ್ ಹಾಕ್ತಿದ್ದಾರೆ? ಅಂಥದ್ದೇನಾಗಿದೆ ಅಂತ ಕಾರಣ ಹುಡುಕ್ತಾ ಹೋದಾಗ ಒಳನೋಟದ ಒಳಗಣ್ಣಿಗೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕಾಣಿಸಿವೆ. ಈ ಹಿಂದೆ ರಾಜ್ಯಾದ್ಯಂತ 100 ಕಾಂಗ್ರೆಸ್ ಭವನ ನಿರ್ಮಿಸುವುದಕ್ಕೆ ರಾಹುಲ್ ಗಾಂಧಿ ಡಿಸಿಎಂಗೆ ಟಾಸ್ಕ್ ಹೇಳಿದ್ರು. ರಾಹುಲ್ ಗಾಂಧಿ ಕೊಟ್ಟ ಟಾಸ್ಕ್ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದ ಡಿಕೆ ಶಿವಕುಮಾರ್ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನದ ಜಾಗವನ್ನ ನೋಂದಣಿ ಮಾಡಿಸಿ ಸಚಿವರು ಶಾಸಕರಿಗೆ ಸೂಚನೆಯನ್ನ ನೀಡಿದ್ರು. ಇದಾದ ಬಳಿಕ ಕಳೆದ 1 ವರ್ಷದಿಂದ ಡಿಕೆಶಿ ರಾಹುಲ್ ಬೆನ್ನು ಬಿದ್ದಿದ್ದಾರೆ. ಶಂಕುಸ್ಥಾಪನೆಗೆ ಸಮಯ ಕೇಳ್ತಿದ್ದಾರಂತೆ. ಆದರೂ ಕೂಡ ರಾಗ ಡಿಕೆಶಿ ಭೇಟಿಯಾಗದೆ ಕಾಲ ತಳ್ಳುತ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ರಾಹುಲ್ ತಾನೇ ಕೊಟ್ಟ ಟಾಸ್ಕ್ಗೆ ಯಾಕೆ ಸಹಕಾರ ನೀಡುತ್ತಿಲ್ಲ ಎನ್ನುವ ಚರ್ಚೆ ಕೂಡ ಶುರುವಾಗಿದೆಯಂತೆ. ಡಿಕೆಶಿಗೆ ಉತ್ತರಿಸೋಕಾಗದೆ ತಪ್ಪಿಸಿಕೊಳ್ತಿದ್ದಾರ ರಾಗ? ಡಿಸಿಎಂಗೆ ಯಾಕಿಲ್ಲ ರಾಹುಲ್ ಗಾಂಧಿ ಸಹಕಾರ? ಒಂದ್ ಕಡೆ ಸಿಎಂ ಸ್ಥಾನ ಕೇಳುವುದಕ್ಕೆ ಡಿಕೆಶಿ ಪದೇ ಪದೇ ದೆಹಲಿ ಯಾತ್ರೆ ಕೈಗೊಳ್ಳುತ್ತಿದ್ದಾರಂತೆ. ಮತ್ತೊಂದು ಕಡೆ ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆ ರಾಹುಲ್ರನ್ನ ಭೇಟಿಯಾಗುವುದಕ್ಕೆ ಕಸರತ್ತು ನಡೆಸುತ್ತಿದ್ದಾರಂತೆ. ಆದ್ರೆ ಈ ಎರಡೂ ವಿಚಾರಗಳ ಬಗ್ಗೆ ಮಾತನಾಡೋಕು ರಾಹುಲ್ ಗಾಂಧಿ ಮಾತ್ರ ಸಿಗ್ತಿಲ್ವಂತೆ. ಒಂದ್ ವೇಳೆ ರಾಹುಲ್ ಡಿಕೆ ಮುಖಾಮುಖಿಯಾಗಿ ಬಿಟ್ರೆ ಡಿಕೆಶಿ ಸಿಎಂ ಕುರ್ಚಿ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ ಅನ್ನೋದು ಗೊತ್ತಿದೆಯಂತೆ. ಆಗ ಏನು ಉತ್ತರ ಕೊಡಬೇಕು ಅನ್ನೋ ಗೊಂದಲದಲ್ಲಿ ರಾಹುಲ್ ಇದ್ದಾರಂತೆ. ಈ ಭಯದಿಂದಲೇ ಡಿಕೆಶಿಯನ್ನ ಭೇಟಿಯಾಗುವುದಕ್ಕೆ ಹಿಂದೇಟು ಹಾಕ್ತಿದ್ದಾರಂತೆ ಅಂತಿವೆ ಬಲ್ಲ ಮೂಲಗಳು. ಯತ್ನವ ಮಾಡು ಎಂಬಂತೆ ಡಿಕೆಶಿ ಮಾತ್ರ ದೆಹಲಿ ದಂಡಯಾತ್ರೆ ಬಿಡ್ತಿಲ್ಲ. ಇತ್ತ ಕ್ಯಾಬಿನೆಟ್ ಪುನರಚನೆ ಬಗ್ಗೆ ಸಾಲು ಸಾಲು ಶಾಸಕರು ಹೈಕಮಾಂಡ್ ಕದ ತಟ್ಟಿದ್ರು ಡಿಕೆ ಎಂಟ್ರಿ ಆಗ್ತಿಲ್ಲ. ಈ ಮೂಲಕವಾದ್ರೂ ಕೂಡ ರಾಹುಲ್ ಗಾಂಧಿ ಭೇಟಿ ಆಗ್ತಾರಾ ಅಂತ ಕಾಯ್ತಿದ್ದಾರೆ ಅನ್ನೋ ಮಾತಿದೆ. ಆದರೆ ರಾಹುಲ್ ಮಾತ್ರ ಯಾವುದೇ ಕಾರಣಕ್ಕೂ ಡಿಸಿಎಂ ಮುಖಾಮುಖಿ ಆಗಬಾರದು ಅಂತ ನಿರ್ಧಾರ ಮಾಡಿದಂತಿದೆ. ಒಂದು ವೇಳೆ ಡಿಕೆ ಮುಂದೆ ಬಂದ್ರೆ ಸಿಎಂ ಮಾಡ್ತಿರೋ ಇಲ್ವೋ ಅಂತ ಡೈರೆಕ್ಟ್ ಆಗಿ ಕೇಳೋ ಚಾನ್ಸ್ ತುಂಬಾನೇ ಇದೆ. ಆಗ ಎಸ್ ಆರ್ ನೋ ಎರಡರಲ್ಲಿ ಒಂದು ಉತ್ತರ ಹೇಳಲೇಬೇಕು. ಹೀಗಾಗಿ ಡಿಕೆಶಿ ಭೇಟಿಗೆ ರಾಹುಲ್ ಗಾಂಧಿ ಸಮಯ ಕೊಡ್ತಿಲ್ಲ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇವೆ. ಈ ಕಣ್ಣಾಮುಚ್ಚಾಲೆ ಆಟ ಇನ್ನೂ ಅದೆಷ್ಟು ದಿನ ಮುಂದುವರಿಯುತ್ತೋ, ಇನ್ನೂ ಅದೆಷ್ಟು ಬಾರಿ ಡಿಕೆ ಶಿವಕುಮಾರ್ ಫ್ಲೈಟ್ ಎತ್ತುತ್ತಾರೋ, ಅದ್ಯಾವಾಗ ರಾಹುಲ್ ಮನಸ್ಸು ಕರಗಿ ದರ್ಶನ ಭಾಗ್ಯ ಕರುಣಿಸ್ತಾರೋ ಕಾದ್ ನೋಡಬೇಕಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಹುಲ್ ಗಾಂಧಿ ದರ್ಶನ ಭಾಗ್ಯ ಮಾತ್ರ ಸಿಗ್ತಾನೆ ಇಲ್ಲ. ದೆಹಲಿಗೆ ಹೋದಾಗಲೆಲ್ಲ ರಾಹುಲ್ ಬರೀ ಗಾಳಿ ಕುಡಿಸಿ ಕಳಿಸ್ತಿದಾರನ್ಸುತ್ತೆ. ಸ್ವತಃ ತಾವೇ ಕೊಟ್ಟ ಟಾಸ್ಕ್ ಬಗ್ಗೆ ಮಾತಾಡೋಕ್ ಹೋದ್ರೂ ಕೂಡ ಅದ್ಯಾಕೋ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಟೈಮೇ ಕೊಡ್ತಿಲ್ವಂತೆ. ಒಂದ್ ವೇಳೆ ಡಿಕೆ ಕೈಗೇನಾದ್ರೂ ಸಿಕ್ಕರೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋ ಟೆನ್ಷನ್ ಇದೆಯಂತೆ. ರಾಹುಲ್ ಗಾಂಧಿಯನ್ನೇ ಭಯಪಡಿಸೋ ಪ್ರಶ್ನೆ ಯಾವುದದು? ಈ ರಿಪೋರ್ಟ್ ನೋಡಿ.
ಶಿವಕುಮಾರ್ಗಿಲ್ವಾ ಅನುರಾಗ? ದೆಹಲಿಗೆ ಹೋದಾಗೆಲ್ಲ ರಾಹುಲ್ ಸಿಗ್ತಿಲ್ಲ ಯಾಕೆ? ಡಿಕೆಶಿ ಪದೇ ಪದೇ ದೆಹಲಿಗೆ ಹೋದ್ರು ಅದ್ಯಾಕೋ ರಾಹುಲ್ ಗಾಂಧಿ ಮಾತ್ರ ಕೈಗೆ ಸಿಗ್ತಿಲ್ಲ. ಒಂದಿಲ್ಲೊಂದು ನೆಪ ಹೇಳಿ ಡಿಕೆ ಶಿವಕುಮಾರ್ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರಂತೆ. ದೆಹಲಿಗೆ ಗಾಳಿ ಕುಡಿಯೋಕೆ ಹೋಗಿರಲಿಲ್ಲ ಅಂದಿದ್ದಂಥ ಡಿಕೆಶಿ ಅದ್ಯಾಕೆ ರಾಹುಲ್ ಮಾತ್ರ ಬರೀ ಗಾಳಿ ಕುಡಿಸುವಂತೆ ಕಾಣ್ತಿದೆ. ಒಂದಿಲ್ಲೊಂದು ವಿಚಾರವನ್ನ ಮುಂದಿಟ್ಕೊಂಡು ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ಲೇಬೇಕು ಅಂತ ದೆಹಲಿಯಲ್ಲೇ ಕುಂತ್ರು ಡಿಕೆಶಿಗೆ ಮಾತ್ರ ರಾಹುಲ್ ಸಿಗ್ತಿಲ್ಲ. ಯಾಕಪ್ಪ ರಾಹುಲ್ ಡಿಕೆಶಿ ಭೇಟಿ ಆಗೋಕೆ ಹಿಂದೇಟ್ ಹಾಕ್ತಿದ್ದಾರೆ? ಅಂಥದ್ದೇನಾಗಿದೆ ಅಂತ ಕಾರಣ ಹುಡುಕ್ತಾ ಹೋದಾಗ ಒಳನೋಟದ ಒಳಗಣ್ಣಿಗೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕಾಣಿಸಿವೆ. ಎಸ್, ಈ ಹಿಂದೆ ರಾಜ್ಯಾದ್ಯಂತ 100 ಕಾಂಗ್ರೆಸ್ ಭವನ ನಿರ್ಮಿಸುವುದಕ್ಕೆ ರಾಹುಲ್ ಗಾಂಧಿ ಡಿಸಿಎಂಗೆ ಟಾಸ್ಕ್ ಹೇಳಿದ್ರು. ರಾಹುಲ್ ಗಾಂಧಿ ಕೊಟ್ಟ ಟಾಸ್ಕ್ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದ ಡಿಕೆ ಶಿವಕುಮಾರ್ ರಾಜ್ಯಾದ್ಯಂತ ಕಾಂಗ್ರೆಸ್ ಭವನದ ಜಾಗವನ್ನ ನೋಂದಣಿ ಮಾಡಿಸಿ ಸಚಿವರು ಶಾಸಕರಿಗೆ ಸೂಚನೆಯನ್ನ ನೀಡಿದ್ರು. ಇದಾದ ಬಳಿಕ ಕಳೆದ 1 ವರ್ಷದಿಂದ ಡಿಕೆಶಿ ರಾಹುಲ್ ಬೆನ್ನು ಬಿದ್ದಿದ್ದಾರೆ. ಶಂಕುಸ್ಥಾಪನೆಗೆ ಸಮಯ ಕೇಳ್ತಿದ್ದಾರಂತೆ. ಆದರೂ ಕೂಡ ರಾಗ ಡಿಕೆಶಿ ಭೇಟಿಯಾಗದೆ ಕಾಲ ತಳ್ಳುತ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ರಾಹುಲ್ ತಾನೇ ಕೊಟ್ಟ ಟಾಸ್ಕ್ಗೆ ಯಾಕೆ ಸಹಕಾರ ನೀಡುತ್ತಿಲ್ಲ ಎನ್ನುವ ಚರ್ಚೆ ಕೂಡ ಶುರುವಾಗಿದೆಯಂತೆ. ಡಿಕೆಶಿಗೆ ಉತ್ತರಿಸೋಕಾಗದೆ ತಪ್ಪಿಸಿಕೊಳ್ತಿದ್ದಾರ ರಾಗ? ಡಿಸಿಎಂಗೆ ಯಾಕಿಲ್ಲ ರಾಹುಲ್ ಗಾಂಧಿ ಸಹಕಾರ? ಒಂದ್ ಕಡೆ ಸಿಎಂ ಸ್ಥಾನ ಕೇಳುವುದಕ್ಕೆ ಡಿಕೆಶಿ ಪದೇ ಪದೇ ದೆಹಲಿ ಯಾತ್ರೆ ಕೈಗೊಳ್ಳುತ್ತಿದ್ದಾರಂತೆ. ಮತ್ತೊಂದು ಕಡೆ ಕಾಂಗ್ರೆಸ್ ಭವನಗಳ ಶಂಕುಸ್ಥಾಪನೆ ರಾಹುಲ್ರನ್ನ ಭೇಟಿಯಾಗುವುದಕ್ಕೆ ಕಸರತ್ತು ನಡೆಸುತ್ತಿದ್ದಾರಂತೆ. ಆದ್ರೆ ಈ ಎರಡೂ ವಿಚಾರಗಳ ಬಗ್ಗೆ ಮಾತನಾಡೋಕು ರಾಹುಲ್ ಗಾಂಧಿ ಮಾತ್ರ ಸಿಕ್ತಿಲ್ವಂತೆ. ಒಂದು ವೇಳೆ ರಾಹುಲ್ ಡಿಕೆ ಮುಖಾಮುಖಿಯಾಗಿ ಬಿಟ್ರೆ ಡಿಕೆಶಿ ಸಿಎಂ ಕುರ್ಚಿ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ ಅನ್ನೋದು ಗೊತ್ತಿದೆಯಂತೆ. ಆಗ ಏನು ಉತ್ತರ ಕೊಡಬೇಕು ಅನ್ನೋ ಗೊಂದಲದಲ್ಲಿ ರಾಹುಲ್ ಇದ್ದಾರಂತೆ. ಈ ಭಯದಿಂದಲೇ ಡಿಕೆಶಿಯನ್ನ ಭೇಟಿಯಾಗುವುದಕ್ಕೆ ಹಿಂದೇಟು ಹಾಕ್ತಿದ್ದಾರಂತೆ ಅಂತಿವೆ ಬಲ್ಲ ಮೂಲಗಳು. ಯತ್ನವ ಮಾಡು ಎಂಬಂತೆ ಡಿಕೆಶಿ ಮಾತ್ರ ದೆಹಲಿ ದಂಡಯಾತ್ರೆ ಬಿಡುತ್ತಿಲ್ಲ. ಇತ್ತ ಕ್ಯಾಬಿನೆಟ್ ಪುನರಚನೆ ಬಗ್ಗೆ ಸಾಲು ಸಾಲು ಶಾಸಕರು ಹೈಕಮಾಂಡ್ ಕದ ತಟ್ಟಿದ್ರು ಡಿಕೆ ಎಂಟ್ರಿ ಆಗ್ತಿಲ್ಲ. ಈ ಮೂಲಕವಾದ್ರೂ ಕೂಡ ರಾಹುಲ್ ಗಾಂಧಿ ಭೇಟಿ ಆಗ್ತಾರಾ ಅಂತ ಕಾಯ್ತಿದ್ದಾರೆ ಅನ್ನೋ ಮಾತಿದೆ. ಆದರೆ ರಾಹುಲ್ ಮಾತ್ರ ಯಾವುದೇ ಕಾರಣಕ್ಕೂ ಡಿಸಿಎಂ ಮುಖಾಮುಖಿ ಆಗಬಾರದು ಅಂತ ನಿರ್ಧಾರ ಮಾಡಿದಂತಿದೆ. ಒಂದು ವೇಳೆ ಡಿಕೆ ಮುಂದೆ ಬಂದ್ರೆ ಸಿಎಂ ಮಾಡ್ತಿರೋ ಇಲ್ವೋ ಅಂತ ಡೈರೆಕ್ಟ್ ಆಗಿ ಕೇಳೋ ಚಾನ್ಸ್ ತುಂಬಾನೇ ಇದೆ. ಆಗ ಎಸ್ ಆರ್ ನೋ ಎರಡರಲ್ಲಿ ಒಂದು ಉತ್ತರ ಹೇಳಲೇಬೇಕು. ಹೀಗಾಗಿ ಡಿಕೆಶಿ ಭೇಟಿಗೆ ರಾಹುಲ್ ಗಾಂಧಿ ಸಮಯ ಕೊಡ್ತಿಲ್ಲ ಅನ್ನೋ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇವೆ. ಈ ಕಣ್ಣಾಮುಚ್ಚಾಲೆ ಆಟ ಇನ್ನೂ ಅದೆಷ್ಟು ದಿನ ಮುಂದುವರಿಯುತ್ತೋ, ಇನ್ನೂ ಅದೆಷ್ಟು ಬಾರಿ ಡಿಕೆ ಶಿವಕುಮಾರ್ ಫ್ಲೈಟ್ ಎತ್ತುತ್ತಾರೋ, ಅದ್ಯಾವಾಗ ರಾಹುಲ್ ಮನಸ್ಸು ಕರಗಿ ದರ್ಶನ ಭಾಗ್ಯ ಕರುಣಿಸ್ತಾರೋ ಕಾದ್ ನೋಡಬೇಕಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಹುಲ್ ಗಾಂಧಿ ದರ್ಶನ ಭಾಗ್ಯ ಮಾತ್ರ ಸಿಗ್ತಾನೆ ಇಲ್ಲ. ದೆಹಲಿಗೆ ಹೋದಾಗಲೆಲ್ಲ ರಾಹುಲ್ ಬರೀ ಗಾಳಿ ಕುಡಿಸಿ ಕಳಿಸ್ತಿದಾರನ್ಸುತ್ತೆ. ಸ್ವತಃ ತಾವೇ ಕೊಟ್ಟ ಟಾಸ್ಕ್ ಬಗ್ಗೆ ಮಾತಾಡೋಕ್ ಹೋದ್ರೂ ಕೂಡ ಅದ್ಯಾಕೋ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಟೈಮೇ ಕೊಡ್ತಿಲ್ವಂತೆ. ಒಂದ್ ವೇಳೆ ಡಿಕೆ ಕೈಗೇನಾದ್ರೂ ಸಿಕ್ಕರೆ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋ ಟೆನ್ಷನ್ ಇದೆಯಂತೆ. ರಾಹುಲ್ ಗಾಂಧಿಯನ್ನೇ ಭಯಪಡಿಸೋ ಪ್ರಶ್ನೆ ಯಾವುದದು? ಈ ರಿಪೋರ್ಟ್ ನೋಡಿ. ಡಿಕೆ ಶಿವಕುಮಾರ್ಗಿಲ್ವಾ ಅನುರಾಗ? ದೆಹಲಿಗೆ ಹೋದಾಗೆಲ್ಲ ರಾಹುಲ್ ಸಿಗ್ತಿಲ್ಲ ಯಾಕೆ? ಡಿಕೆಶಿ ಪದೇ ಪದೇ ದೆಹಲಿಗೆ ಹೋದ್ರು ಅದ್ಯಾಕೋ ರಾಹುಲ್ ಗಾಂಧಿ ಮಾತ್ರ ಕೈಗೆ ಸಿಗ್ತಿಲ್ಲ. ಒಂದಿಲ್ಲೊಂದು ನೆಪ ಹೇಳಿ ಡಿಕೆ ಶಿವಕುಮಾರ್ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರಂತೆ. ದೆಹಲಿಗೆ ಗಾಳಿ ಕುಡಿಯೋಕೆ ಹೋಗಿರಲಿಲ್ಲ ಅಂದಿದ್ದಂಥ ಡಿಕೆಶಿ ಅದ್ಯಾಕೆ ರಾಹುಲ್ ಮಾತ್ರ ಬರೀ ಗಾಳಿ ಕುಡಿಸುವಂತೆ ಕಾಣ್ತಿದೆ. ಒಂದಿಲ್ಲೊಂದು ವಿಚಾರವನ್ನ ಮುಂದಿಟ್ಕೊಂಡು ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ಲೇಬೇಕು ಅಂತ ದೆಹಲಿಯಲ್ಲೇ ಕುಂತ್ರು ಡಿಕೆಶಿಗೆ ಮಾತ್ರ ರಾಹುಲ್ ಸಿಗ್ತಿಲ್ಲ. ಯಾಕಪ್ಪ ರಾಹುಲ್ ಡಿಕೆಶಿ ಭೇಟಿ ಆಗೋಕೆ ಹಿಂದೇಟ್ ಹಾಕ್ತಿದ್ದಾರೆ? ಅಂಥದ್ದೇನಾಗಿದೆ ಅಂತ ಕಾರಣ ಹುಡುಕ್ತಾ ಹೋದಾಗ ಒಳನೋಟದ
ಒಳಗಣ್ಣಿಗೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಕಾಣಿಸಿವೆ.